ನನಗೆ ಯುಗೋ ಇಲ್ಲ, ನಾನು ಅಭಿಮಾನಿ, ನಾಟ್ ಅಧ್ಯಕ್ಷ. ನಾನು ಅವರಿಂದ ಅಪೇಕ್ಷೆ ಪಡೋದು ನನ್ನ ಪ್ರೀತಿ ಅವರಿಂದ ನೋಡಿದೆ. ಇವರು ಸಂಘಗಳು ಅವ್ರ ಸಂಘ ನನಗಿಲ್ಲ, ಯಾರು ಬಂದರೂ ಒಂದೇ. ನನಗೆ ದಾಖಲೆ ಕೇಳಿದ್ದು ನಿಜ. ನಾನು ಶ್ರೀನಿವಾಸ್ ಕೇಳಿದ್ದೆ, ಅವರು ಪೂಜೆ ಶ್ರೀನಿವಾಸ್ ಕೇಳಿದ್ದೆ. ಪಾಪ ಅವರೆಲ್ಲ ಬಿಸಿ ಇದ್ದರು, ಅವರು ಒತ್ತಡ ಕೊಟ್ಟಿಲ್ಲ ಅಷ್ಟೇ. ಅವ್ರು ನೆನ್ನೆ ಪ್ರೆಸ್ ಮೀಟ್ ಅಂತ ನೆನ್ನೆ ನನಗೆ ಶ್ರೀನಿವಾಸ್ ಕೇಳಿದ್ರು. 11:15ಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ್ಮೇಲೆ 12:45 ಗಂಟೆ ಮಾತಾಡ್ಬೋದು. 1:15 ಗಂಟೆ ಶ್ರೀನಿವಾಸ್ ಬಂದರು. ಸರ್ ಸ್ಟುಡಿಯೋ ಬಗ್ಗೆ ಡಾಕ್ಯುಮೆಂಟ್ಸ್ ಕಳಿಸಿಲ್ಲ ಶ್ರೀನಿವಾಸ್ ಅಂದೆ. ಸರ್ ಕೊಡ್ತೀನಿ ಸರ್, ಇವತ್ತು ನಾಳೆ ಕಳಿಸ್ತೀನಿ. ಸರಿ ಸರ್, ಏನು ನೀವು ಮಾತಾಡಿದ್ರು? ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ. ಹೌದಾ ಸರ್? ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ. ಎಷ್ಟೊತ್ತು ಬಂದರು ಸರ್? ಹಿಂಗೆ ಬಂದರು, ಫೋನಲ್ಲಿ 20 ನಿಮಿಷ ಮಾತಾಡ್ದೆ. ಆಮೇಲೆ ಹೇಳಿದೆ ಫೋನ್ ಇಲ್ಲ, ಮನೆಗೆ ಬಂದಿದ್ದರು. 1:45 ಅವ್ರು ಮಾತಾಡೋದು. ನಾವು ಹೇಳಿದೆ, ಕಾರ್ತಿಕ್ ಹೇಳಿದೆ, ನೀನು ಈ ಥರ ಮಾಡಿದ್ದಿಲ್ಲ ಜನವರಿ, ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಟ್ಟಿ ಮಾಡಿದೆ? ಪ್ರತಿಯೊಬ್ಬರಿಗೂ ಗೊತ್ತು. ಅವನು ಹೇಳ್ದ, ಎಲ್ಲರಿಗೂ ಗೊತ್ತು ಅಂದ. ನಾನು ಯಾರು ಇವ್ರನ್ನ ಗೊತ್ತಿಲ್ಲ ಅಂತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವ್ನು ಸುಳ್ಳು ಹೇಳಿದ್ರು, ನಿಜ ಹೇಳಿದ್ ನಾವು ಭಗವಂತಗೊಬ್ಬ ಗೊತ್ತು. ಅಂದರೆ ತಪ್ಪಿಸ್ಕೊಳ್ಳೋಕೆ ಅವ್ರು ಹೇಳಿರ್ಬೋದು. ಅದು ನಾವೀಗ ಬೇಡ. ಕಾನೂನಲ್ಲಿ ನ್ಯಾಯ ಸಿಗುತ್ತೆ. ನಿಧಾನ ಇಷ್ಟು ದಿನ 16 ವರ್ಷ ಕಾಯ್ತಾರೆ. ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ. ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವನ ಪಾಪ ಒಳ್ಳೆ ಮಾತಾಡಿ, ನಾನು ದುಡ್ಡು ಆದರೆ ಮಾತಾಡೋಣ ಅಂತ. ಬೇಡಪ್ಪ, ನಾನು ಖುಷಿಯಿಂದ ₹1 ಕೊಡ್ತೀನೋ, ಕೋಟಿ ಕೊಡ್ತೀನೋ, 1 ಕೋಟಿ ಕೊಟ್ಟು ನನ್ನ ಹೃದಯಪೂರ್ವಕ ಕೊಡ್ತೀನಿ. ಕೊಡ್ಬೋದು, ಕೊಡ್ತೀನಿ. ನನ್ನ ಹಿಂದೆ ತುಂಬ ಜನ ಇದ್ದಾರೆ. ಮಾತಾಡಿ ಮಂಜೂರೇ, ಮುಂದಿರಲಿ. ಯಾಕೆ ಮುಂದೋದಾಗ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ, ನಾನು ಅದಕ್ಕೂ ಅಲ್ಲ. ಈ ನೋವು ಡೆಮಾಲಿಷ್ ಆದಾಗ ನನಗೆ ತುಂಬ ನೋವು. ಅದರಿಂದ ನಾನು ಕಾನೂನು ಹೋರಾಡ್ತಾ ಮುಂದಿರ್ತೀನಿ. ಕಾರ್ತಿಕನ್ನು ಮಾತಾಡ್ತೀನಿ, ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ನಿಜವಾಗ್ಲೂ ಸರ್ಕಾರ ಸ್ಪಂದಿಸಿದೆ, ಎಲ್ಲರೂ ಮಾಡಿದರೆ ಇದೊಂದು 10 ಗುಂಟೆ ಜಾಗಕ್ಕೂ ದಯವಿಟ್ಟು ಮಾಡಿಸ್ಕೊಡ್ಲಿ ಅಂತ ನಾನು ಹೇಳ್ತಾ. ಯಾಕೆಂದರೆ ಸರ್ಕಾರ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ. ಬೇಡ, ನೀವು ಫ್ರೀ ಕೊಡೋದು ಬೇಡ, ಅದಕ್ಕೆ ನಾವು ಚಾರ್ಜ್ ತೊಗೊಳ್ಳಿ ಫ್ರೀ. ಯಾಕಂದರೆ ಫ್ರೀ ಕೇಳಿ ನಾವು ತಪ್ಪಾಗುತ್ತೆ. ಅದರಿಂದ ನಮ್ಮ ಸಂಘ ಸಂಸ್ಥೆಗಳು ಬೇರೆಯವರಷ್ಟೇ, ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ, ಈ ಸಂಘ ಬಗ್ಗೆ ಆಗಲಿ, ಎಲ್ಲ ಒಂದೇ, ಒಬ್ಬರೇ ಕಾನೂನು ಮಾಡಬೇಕು. ಪ್ರತಿಯೊಬ್ಬರು 10 ಜನಕ್ಕೆ 1,000 ಜನ ಸೇರಿದ್ರೆ ಒಳ್ಳೆಯದಾಗುತ್ತೆ, ರಿಸಲ್ಟ್ ಬರ್ತದೆ. ಇವಾಗ ಏನು ಸುದೀಪ್ ಅವ್ರ ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ನಾನು ಒಂದ್ಸತಿ ಮಾತಾಡ್ಬಿಟ್ಟು ಅವ್ರಿಗೆ ಡಿಸ್ಪ್ಲೇ ಮಾಡ್ತೀನಿ. ಅವ್ರ ಜೊತೆ ನಮ್ಮ ಲಾಯರು, ಅವರು ಲಾಯರ್ ಇಟ್ಟಿರು ಕೇಳ್ತೀನಿ. ನಮ್ಮ ಮನೆಗೆ ನಿಮ್ಮ ಲಾಯರ್ ಕೊಡಿ, ಮೀಟ್ ಮಾಡ್ತೀನಿ. ಅವ್ರು ನಂಗೆ ಸ್ವಲ್ಪ ಬಿಸಿ ಇದ್ದರೆ ಶ್ರೀನಿವಾಸ್ ಕೊಟ್ಟಿಲ್ಲ. ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ, ಬುದ್ಧಿವಂತ ಅಲ್ಲ, ನಾನು ದಡ್ಡ ಉಂಬ. ನನಗೆ ನಾಲೆಡ್ಜ್ ಕಡಿಮೆ, ನಾನು ಓದಿಲ್ಲ. ನಾನು ಓದಿಲ್ದಿರೋ ಆಮೇಲೆ ನಾನೇನೋ ಮಾತಾಡಿ ತಪ್ಪಿಗೆ ಹಾಕೊಂಡ್ಬಿಡ್ತಾರೆ. ನಮ್ಮ ಶ್ರೀನಿವಾಸರು ಕ್ಲಾಸ್, ಸ್ವಲ್ಪ ಸಾಹಿತಿಗಳು, ಬುದ್ಧಿವಂತರು. ಮಂಜುಣ್ಣವ್ರು ಹಂಗೆ ಹೇಳಿದ್ರು, ಹಂಗೆ ಹೇಳಿ ಶಾಲೆಯಲ್ಲಿ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ, ಇನ್ನೊಂದನ್ನು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ. ಕೆ ಮಂಜು ಒಂದೇ, ವಿಷ್ಣು ಅಭಿಮಾನಿ, ನಾಟ್ ಪುಡಿದರೆ ಬೇರೆ, ವಿಷ್ಣು ಅಭಿಮಾನಿ. ನನಗೆ ಒಂದೇ ಒಂದು ಆಸೆ, ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದು ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ಕೊಂಡು ನನ್ನ ಆಸೆ. ಒಂದು 50 ಲಕ್ಷ ಖರ್ಚಾಗುತ್ತೆ ವರ್ಷಕ್ಕೆ, ಅದು ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ. ಆಗ ಗಂಟ ಬೇಡ ಅಂತಿದೆ, ಅದನ್ನು ಮಾಡ್ತೀವಿ. ಕೂಡಲೇ ಇದನ್ನು ಯಾವ ಕಾರಣಕ್ಕೂ ಬಿಡ್ದಂಗೆ ಮಾಡ್ತೀವಿ. ಮನೆಯವರಾಗಲಿ, ವಿಷ್ಣು ಸೇನ ಆಗಲಿ, ಶ್ರೀನಿವಾಸ ಎಲ್ಲ ಒಂದೇ. ದಯವಿಟ್ಟು ಯಾರಲ್ಲಿ ಬೇಡ ಬೇಡ ಅಂತ ಹೇಳ್ತೀವಿ. ಇವತ್ತು ಮನವಿ ಮಾಡ್ತೀವಿ. ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದು ಇದನ್ನು ಸಹಕರಿಸಿ ನಿಮ್ಮೆಲ್ಲರ ಪ್ರೀತಿ ಹೊಸ